ಅಪರಾಧಿ ಪ್ರಜ್ವಲ್ ರೇವಣ್ಣ ಪ್ರಕರಣಗಳಿಂದ ಹೊರಬರ್ತಾರ. ಜೀವಾವಧಿ ಶಿಕ್ಷೆ ರದ್ದು ಮಾಡಿ ಬೇಲ್ ನೀಡುತ್ತಾ ನ್ಯಾಯಾಲಯ. ಜೀವಾವಧಿ ಸೆರೆವಾಸ ಶಿಕ್ಷೆ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ಆಗುತ್ತೆ. ಪ್ರಜ್ವಲ್ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡನೆ ಮಾಡಲಿಕ್ಕಿದ್ದಾರೆ. ಎಸ್ಐಟಿಗೆ ನೋಟಿಸ್ ನೀಡಿದ್ದ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಸಲಿರುವಂತಹ ಹೈಕೋರ್ಟ್ ಹಾಗಿದ್ರೆ ಏನಾಗಬಹುದು? ಹೊರಗಡೆ ಬರ್ತಾರಾ? ಬೇಲ್ ಸಿಗುತ್ತಾ ಅಪರಾಧಿಗೆ ಅನ್ನುವಂತಹ ಪ್ರಶ್ನೆ ಇದೆ. ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ನಂತರ ಏನಾಗತ್ತೆ? ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ, ಜೀವಾವಧಿ ಶಿಕ್ಷೆ ರದ್ದು ಮಾಡಿ ಬೇಲ್ ಕೊಡುತ್ತಾ ನ್ಯಾಯಾಲಯ, ಇದು ಸಾಧ್ಯನಾ? ಮೇಲ್ಮನವಿ ಏನೋ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಕಾಲಾವಕಾಶವನ್ನು ಕೂಡ ಕೊಟ್ಟಿತ್ತು. ಇವತ್ತು ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ ನಂತರ ಬೇಲ್ ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ಪ್ರಶ್ನೆ ಈಗಿದೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ. ಪ್ರಜ್ವಲ್ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರಣೆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಈ ಕೇಸ್ನಿಂದ ಹೊರ ಬಂದರೂ ಆಶ್ಚರ್ಯವಿಲ್ಲ. ಸಾಕ್ಷಿಗಳ ವಿಚಾರಣೆಯಲ್ಲಿ ಲೋಪದೋಷಗಳಿವೆ. ಲೋಪದೋಷ ಹೈಲೈಟ್ ಮಾಡಿ ವಾದವನ್ನ ಮಂಡಿಸಿದ್ದಾರೆ. ಹಾಸನದಲ್ಲಿ ವಕೀಲ ದೇವರಾಜೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಾಸವನ್ನವೇನೋ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಈ ಕೇಸ್ನಿಂದ ಹೊರಬರ್ತಾರೆ ಅಂತ ಹೇಳಿ ಅದಷ್ಟು ಸುಲಭಾನ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದೆ. ಯಾಕೆಂದರೆ ಸಾಕ್ಷಿಗಳ ವಿಚಾರಣೆಯಲ್ಲಿ ಲೋಪದೋಷಗಳಿವೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಲೋಪದೋಷಗಳಿವೆ? ಹಾಗಾದರೆ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಲ್ಲೇ ತಪ್ಪಿದ್ಯಾ? ಪ್ರಶ್ನೆ ಮೂಡುತ್ತಲ್ವಾ? ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ, ಅಲ್ಲಿ ಪುನಃ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ಅಲ್ಲ, ಪೆಂಡ್ರೈವ್ ಪ್ರಕರಣ ಕರೆಕ್ಟ್ ಆಗಿ ತನಿಖೆ ಹಂಚಿಕೆ ಪ್ರಕರಣದಲ್ಲಿ ನಾವು SIT ಅವ್ರು ಏನ್ ಮಾಡ್ತಂಗೆ ಕಾಯ್ತಿದ್ವಿ ನಾವಲ್ಲಿ. ನನ್ನ ಪ್ರಕಾರ ಈ ಪ್ರಕರಣ CBI ಕದ ತಟ್ಟಿರೋ ಆಶ್ಚರ್ಯ ಏನಿಲ್ಲ. ಖಂಡಿತ CID ಇಂದ SIT ಇಂದ CBI ಕದ ತೊಟ್ಟಿರೋ ಆಶ್ಚರ್ಯ. ಯಾಕಂದ್ರೆ ಅವರು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಅವರಲ್ಲಿ ಏನೇ ಲೋಪದೋಷ ಇರಲ್ಲ. ಅಲ್ಲಿ ಅವರು ಪ್ರಾಮಾಣಿಕತನ ಬಿಟ್ಟು ರಾಜಕೀಯ ಒತ್ತಡಕ್ಕೋಸ್ಕರ ಚಾರ್ಜ್ ಶೀಟ್ ಆಗ್ತಾವ ಅಂತಂದ್ರೆ ಖಂಡಿತ ಈ ಪ್ರಕರಣ CBI ಕದ ತೊಡ್ತದ್ದು. ಇದು ಈಗೆಲ್ಲ ಕೆಲವರಿಗೆಲ್ಲ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ.